ಈಗ ನಾನು ಹೇಳ್ತಿರೋದು ಅಲ್ಲ, ನಾನು ಹೇಳ್ತಿರೋದು ತಪ್ಪಿದೆ ನಿಮ್ಗೆ. ಇಲ್ಲ ಇಲ್ಲ ಮತ್ತೆ ಏನು ಮಾತಾಡ್ತೀರಿ? ಅಲ್ಲ ರೀ, ಒಡಗ್ ಮಾಡಬೇಡಿ. ನಾನು ಹೇಳ್ತಿರೋದು ಫಸ್ಟ್ ಕರೆಕ್ಟ್ ಆಗಿದೆಯಾ ನನಗೆ ಹೇಳ್ರಿ. ಇದು ಒಂದೇ ಕೆಲ್ಸಕ್ಕೆ ಬಂದಂಗಲ್ಲ, ನೀನು ಪ್ರತಿ ಒಂದು ಕೆಲಸ ಸಂಬಳ ಕೊಡ್ತೇನೆ ನನಗೆ. ಮತ್ತೆ ನೀನು ನಮಗೆ ಸಂಬಳ ಕೊಡ್ತೀವಿ, ಕೇಳಿದ್ನ ಸಂಬಳ ಕೊಡ್ತೀವಿ. ಅಲ್ಲ ನೀನು ಕೇಳಿದ್ನ ಅಲ್ಲಪ್ಪ, ನೀನು ಕೇಳಿದ್ನ ಶಾಲೆ ನಿಂದ ಶಾಲೆ ಅದ್ರಲ್ಲಿ ದುಡ್ಡು ನಂದಿದೆ, ದುಡ್ಡು ನಂದಿದೆ. ನಿನಗೇನು ಕೇಳಿದ್ನ ನಾನು? ಅಲ್ಲ ನಿನ್ ಮನೆ ಬಾಗ್ಲಿ ಬಂದು ಕೇಳಿದ್ನ ನಾನು? ಅಲ್ಲ ನಿನ್ ಮನೆ ಬಾಗ್ಲಿ ಬಂದು ಕೇಳಿದ್ನ? ನಿನ್ ಮನೆ ಬಾಗ್ಲಿ ಬಂದು ಕೇಳಿದ್ನ? ಎಲ್ಲ ಕಡೆ ಕೇಳಕ್ಕೆ ಏನ್ ಸಂಬಳ ಕೊಡ್ತೀಯ ನನಗೆ? ನನಗೆ ಯಾವ್ದು ತಪ್ಪು ಅನ್ಸತ್ತೆ ಅದನ್ನ ನಾನು ಕೇಳ್ತೀನಿ. ಅಲ್ಲ ಯಾವ್ದು ತಪ್ಪಂತ ನಾನು ಕೇಳ್ತೀನಿ. ಇವ್ರು ಕಟ್ಟಿರೋದು ಹಂಗಾರೆ ಕರೆಕ್ಟ್ ಐತೇನ್ರಿ? ತಪ್ಪ ಸರಿ ಇವ್ರು ಕಟ್ಟಿರೋದು? ಅಲ್ಲ ಕಿತ್ತು ಮಾಡಬೇಡ ನನಗೆ. ಫಸ್ಟ್ ಇದು ಸರಿ ಇದೆ ತಪ್ಪಿದೆ ಹೇಳಿ. ನೀವು ಕಾಂಟ್ರಾಕ್ಟ್ ಹೋದಲ್ಲ, ಮತ್ತೇನು ನೀವು ಎಲ್ಲ ಕಡೆ ಹೋಗಿ ಮಾಡು ಅಂತ ಹೇಳೋದು? ಮತ್ತೆ ಉಲ್ಟಾ ಸೀದಾ ಮಾತಾಡ್ತೀರಿ. ಅಲ್ಲ ಒಬ್ಬನ್ ಬರ್ತಾನ ಏನಂತ ಮಣ್ಣು ಹಾಕಿ ಕಟ್ಟಾಕ್ ಕುಂತೀವಿ ಏನಂತಾರ? ಅಲ್ಲಪ್ಪ ನೀನ್ ಕಾಂಕ್ರೀಟ್ ಹಾಕಿದ್ಯಲ್ಲಪ್ಪ, ಇದು ಕಾಂಕ್ರೀಟ್ ನಾನು ತೋರಿಸ್ತೀನಿ. ನಿಮ್ ಯಾರು ಇಂಜಿನಿಯರ್ ಕರ್ಕಬಾ. ಆಮೇಲೆ ಇಲ್ಲಿ ದೂರ ಬೇಡ ಬಾ, ಇಲ್ಲೇ ಬಾ. ಇನ್ನು ಯಾವ ರೀತಿ ಪ್ಯಾಚ್ ವರ್ಕ್ ಮಾಡಿದ್ರ ನಾನು ತೋರಿಸ್ತೀನಿ. ಇಲ್ಲಿಂದ ಅಲ್ಲಿವರೆಗೂ ದೂರ ಎಕ್ಸ್ಪ್ಲೈನ್ ಮಾಡೋದೇ ಬೇಡ. 4-5 ಇಂಚ್ ಡಿಫ್ರೆನ್ಸ್ ಇದೆ. ನೀವು ಟ್ಯೂಬ್ ಲೆವೆಲ್ಗೆ ಮಾಡ್ಕೊಳ್ಳಿ ಅಂತ ಹೇಳೋ ತಪ್ಪ ನಿಮ್ಗೆ? ಆಮೇಲೆ ಗೋಡೆ ಬಿಟ್ಟು ಹೊರಗಡೆ ಕಾಲಮ್ ಇದೆ, ನಿಮ್ ಮೇಲ್ಗಡೆ 9 ಇಂಚಿಂದ ವಾಲ್ ನಾನು ತೋರಿಸ್ಬಿಟ್ರೆ ಮುಗಿದೋಯ್ತಾ? ಅಲ್ಲ 100 ವರ್ಷದ ಬಿಲ್ಡಿಂಗ್ ನೋಡ್ರಿ ಹೆಂಗಿದಾವ ಅವು. ಈಗ ಕಟ್ತೀರಿ, ಇನ್ನೊಂದು 10 ವರ್ಷಕ್ಕೆ ಮತ್ತೆ ಅದೇ ಹಣೆ ಬರ ಇದ್ರದ್ದು. ಮತ್ತೆ ಏನಕ್ಕೆ ಮಾಡ್ತಾ ಇದ್ದೀರಿ? ಸರಿ ಮಾಡ್ಕೊಡ್ತಾನೆ. ಅಲ್ಲ ಮತ್ತೆ ನನಗೆ ಉಲ್ಟಾ ಕಾಲಮ್ ಯಾವ್ದು ಬೀಮ್ ಯಾವ್ದು ಅಂತ ಕೇಳ್ತೀರಿ ನೀವು? ಗೊತ್ತಿಲ್ಲ ನಮ್ಗೆ ಯಾವ್ದು ಏನಂತ ಹೇಳಿ. ರೇ ಒಂದ್ ಹೇಳ್ತಾ ಇದ್ದೀನಿ, ಇದು ಇವ್ರು ಮಾಡ್ತಿರೋದು ಸರಿನಾ ತಪ್ಪ? ಆಮೇಲೆ ಅಲ್ಲಿದೆ ಅಲ್ಲ ಎಡ್ಜಿದೆ ಅಲ್ಲ, ಅಲ್ಲಿಂದ ಇಲ್ಲಿ ಟ್ಯೂಬ್ ಲೆವೆಲ್ ಹಿಡ್ಕಾರಿ, ವಾಟ ಬರ್ತದ ನೋಡ್ರಿ ನನಗೆ. ಆ ಕಾರ್ನರಿಂದ ಆ ಕಾರ್ನರ್ಗೆ ನನಗೆಲ್ಲ ಈಕ್ವಲ್ ಬರ್ಬೇಕಿದ್ದು ಬೀಮ್. ಹೌದಾ? ನಿಮ್ಗೆ ಎಸ್ಟಿಮೇಷನ್ ಏನ್ ಕೊಟ್ಟಿರ್ತಾನೆ? ಫಸ್ಟ್ ನೀವು ಗೋಡೆ ಕಟ್ಟಬೇಕಾದ್ರೆ ಲೆವೆಲ್ ಮಾಡ್ಕೋಬೇಕು, ಆಮೇಲೆ ಬೀಮ್ ಹಾಕ್ಬೇಕು. ನೀವು ಗೋಡೆ ತೆಗ್ಗು ದಿಬ್ಬ ಕಟ್ಬಿಟ್ಟು ಆಮೇಲೆ ಕಾಂಕ್ರೀಟ್ 8 ಇಂಚ್ ಹಾಕ್ಬೇಕಂದ್ರೆ 8 ಇಂಚ್ ಹಾಕೊಂತ ಹೋಗ್ಬಿಟ್ರೆ ಸಮಾನ ಎಲ್ಲಿ ಬರುತ್ತೆ? ಈಕ್ವಲ್ ಎಲ್ಲಿ ಬರುತ್ತೆ? ಇಲ್ಲಿಂದ ನೋಡ್ರಿ ಹೆಂಗ್ ಮಲ್ಕೊಂಡಿದೆ ಬೀಮ್. ಇದು ಮಲ್ಕೊಂಡಿದೆ, ಇಲ್ಲಿದು ಮಣ್ಣಲ್ಲಿ ಮುಚ್ಚೋಗುತ್ತೆ. ನಿನ್ನೆ ಎಲ್ಲ ಪ್ಲಾಸ್ಟರ್ ಮಾಡಿ ಇದನ್ನು ಸರಿ ಮಾಡಿದ್ದಾರೆ. ಪ್ಲಾಸ್ಟರ್ ಮಾಡಿ ಸರಿ ಮಾಡಿದ್ರೆ ಮೇಲೆ ಬಿಗಿ ಆಗ್ಬಿಡುತ್ತೆ. ಬುನಾದಿನೇ ಸರಿ ಇಲ್ಲ ಅಂತ ಹಿರಿಯರು ಹೇಳಲ್ವಾ? ಬುನಾದಿನೇ ಸರಿ ಇಲ್ಲ ಅಂದ್ರೆ ಚಾವಣಿ ಏನು ನಿಂತ್ಕೊಳತ್ತಂತ? ಏನಿದೆ? ಏನು ನಮ್ಮನೆ ಆಸ್ತಿನ ಇದು? ಸಾರ್ವಜನಿಕರದಲ್ಲ, ಸಾರ್ವಜನಿಕರು ಕೇಳಬಾರ್ದ? ಏನ್ ನೀನ್ ಎಲ್ಲಾ ಕಡೆ ಹೋಗು, ನನಗೆ ಸಂಬಳ ಕೊಡ್ತಾರೆ ಎಲ್ಲಾ ಕಡೆ ಹೋಗ್ಲಿಕ್ಕೆ? ಮತ್ತೆ ಹಂಗ ಮಾಡಿನೇ ಕೇಳಿಲಿ. ಒಂದು ನಂದು ಇಷ್ಟ, ಅದು ನಂದು ಇಷ್ಟ. ನಿನ್ ಇಷ್ಟ ಪ್ರಕಾರ ಕಟ್ಟ ನಡ್ಸು. ನಡಿಯ ಇದ್ದೂರ ಇದ್ರೆ ಏನಾಯ್ತು? ಇದ್ದೂರ ನಡ್ಸ್. ನೀನು ನಿನ್ ಮನೆಯಾಗ ನಡ್ಸ್ಕೊ. ನೀನು ಪಬ್ಲಿಕ್ ಅಲ್ಲಲ್ಲ. ಒಂದ್ ನಿಮಿಷ ಮಂಜ, ಒಂದ್ ನಿಮಿಷ ಮಂಜ, ಹಿಡ್ಕೊಳ್ತಿಲ್ಲ ನೀನು? ಹಿಡ್ಕದನ್ನ ಮಾತಾಡೋದು ನೋಡು. ಅದು ತರ್ತಾರಿ ಒಂದೇ ತಾನಿ ನಮ್ ಕಣ್ಣಿಗೆ ಯಾರು ಮಾಡ್ತೀನಿ ನಾನು. ಅಲ್ಲ ಅಲ್ಲ ನೀನ್ ಮಾಡ. ಅವ್ನು ಯಾರು ಇಂಜಿನಿಯರ್ ಬರ್ಬೇಕಿಲ್ಲಿ, ಇಂಜಿನಿಯರ್ ಇಲ್ಲಿ ಬರ್ಬೇಕು. ಯಾರ ಮಂದಿ ಮಾತಲ್ಲ, ಮತ್ತೆ ಹೆಂಗ್ ಮಾತಾಡ್ತಾರೆ? ಊರಣ್ಣವ್ರು ಹೆಂಗ್ ಮಾತಾಡ್ತಾರೆ? ನೀವ್ ಎತ್ ಕಟ್ಟಿರ್ಲಿಲ್ಲ ಅಂದ್ರೆ ಅವ್ರು ಹಾಕ್ತಾರ. ನೀವ್ ಎತ್ ಕಟ್ಟಿರೋದು ಏನಪ್ಪ? ಏನ್ ಮಾಡ್ತೇನೆ? ನೀ ಏನ್ ಮಾಡ್ತೀಯ? ನಮಗೆ ಎಲ್ಲಿ ಹೋಗ್ಬೇಕು ಕೇಳಕ್ಕಂದು ಹೇಳ್ತೇನೆ. ನನಗೆ ಮಾಡ್ತೀರಿ? ಏನ್ ಇಷ್ಟ ಬಂದಂಗ ಮಾತಾಡ್ತೀರಿ? ಅಲ್ಲಪ್ಪ ನಿನ್ನೆ ಏನು ಮಾತಾಡಿದ್ನ ನಾನು? ನಿನ್ನೆ ಏನು ನನ್ನ ನಾನು
ಹಿಂಗ ವೈಜ್ಞಾನಿಕವಾಗಿ ಕಟ್ರಿ, ಗುಣಮಟ್ಟನ ಮೇಂಟೈನ್ ಮಾಡ್ರಿ, ಗುಣಮಟ್ಟ ಮೇಂಟೈನ್ ಮಾಡ್ರಿ, ವೈಜ್ಞಾನಿಕವಾಗಿ ಕಟ್ರಿ ಅಂತ ಹೇಳಿದೀನಿ. ಮತ್ತೆ ಒಡೆಯ ಮಾತು ಹೇಳ್ತಾ ಇಲ್ಲ ನಾನು. ಸರಿ, ಎಲ್ಲಿ ಏನ ಇಷ್ಟ ಆಗಿದೆ, ಮಿಸ್ಟೇಕ್ ಆಗಿದೆ, ಆ ಹನಿಕೊಂಬ್ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿದೀನಿ. ಹೌದಾ? ಟ್ಯೂಬ್ ಲೆವೆಲ್ಗೆ ಈಗಲೇ ಮಾಡ್ಲಿಲ್ಲ ಅಂದ್ರೆ ಗೋಡೆ ಮತ್ತೆ ಅಲ್ಲಿ ಮಾಡಿ ಇಲ್ಲಿ ಮಾಡು, ಈ ಊರು ನಮ್ಮೂರು ನಿಮ್ಮೂರು, ಅಯ್ಯೋ ಬಹಳ ಜನ ನೋಡಿದೀವಿ ನಾವು. ದಾದಾಗಿರಿ ದೌರ್ಜನ್ಯ ನಡೆಯಂಗಿಲ್ಲಪ್ಪ. ಕಾನೂನು ಏನ್ ದುಡ್ಡದು, ಪುಸ್ಕಾಟೆ ದುಡ್ಡಲ್ಲ ಬರೋದದು, ನಮ್ ದೇವ್ರಿನ ದುಡ್ಡು. ಟ್ಯಾಕ್ಸ್ ಏನಕ್ಕೆ ದಬ್ಬಕ್ಕ ಕೊಡೋದು ನಾವೆಲ್ಲ? 18% ಟ್ಯಾಕ್ಸ್. 1 ಕೋಟಿ ಇದಕ್ಕೆ ನಾನು ಸುಮಾರು 20-30 ಇದು ಕೊಟ್ಟಿದ್ದೀನಿ, 20 ಲಕ್ಷದವರೆಗೆ ಟ್ಯಾಕ್ಸ್ ಕಟ್ಟಿದ್ದೀನಿ ನಾನು. ಅವೆಲ್ಲ ಗೌರ್ಮೆಂಟ್ ಆಸ್ಪತ್ರೆಗಳು ಅವೆಲ್ಲ ಸಿಸಿ ನೀ ಏನ್ ಮಾಡ್ತಾ ಇದ್ದೀವಿ? ಇದ್ದವ್ರು ಅವನ್ನೆಲ್ಲ ಹೋಗಿ ಕೇಳು. ನನ್ಗೇನ್ ಸಂಬಳ ಕೊಟ್ಟಿದ್ದೆ ನನಗೆ ಹೇಳಕ್? ನಿನಗೆ ಯಾರು ಕೇಳಿದ್ರು? ನಿನಗೆ ಕೇಳಿದ್ನ ನಾನು? ನಿನಗೆ ಕೇಳಿದ್ನ ನಾನು? ನಿನಗೆ ಕೇಳಿದ್ನ? ನಿಮ್ ಮನೆ ಬಂದಿದ್ದ ನಾನು? ಅಲ್ಲ ಮತ್ತೆ ಅದಕ್ಕೆ ನೀನ್ ಯಾರು ನನಗೆ ಹೇಳಕ್ಕ? ನೀನೇ ಅವನೇ ನನಗೆ ಹೇಳಕ್ಕೆ? ನೀನ್ ಯಾರು ನನಗೆ ಹೇಳಕ್ಕೆ? ಬಂದ್ಬಿಟ್ಟ ಇಲ್ಲಿ ಏನ್ ನಿಮ್ ಮನ್ಯಾಗ ನಡ್ಸ್ಕೊಂಡ್ ನೀನು? ನನ್ನ ಹತ್ರ ಅಲ್ಲ. ನಿನ್ನ ಹತ್ರ ಯಾವನ್ ಬಂದಾನ? ನಿನ್ನ ಹತ್ರ ಯಾವನ್ ಬಂದಾನ? ನಿನ್ನ ಹತ್ರ ಯಾವನೇ ಬಂದಾನೆ? ನಿನ್ನ ಹತ್ರ ಯಾವನು ಬಂದಾನೆ? ಏನ್ ನಿನ್ ಮನೆ ಬಾಗ್ಲಿ ಬಂದೆ? ನಿನ್ನ ಊರು ನಿನ್ ಮನೇಲಿ ಅಷ್ಟೇ. ಏನು ಖರೀದಿ ಮಾಡ್ಕೊಂಡ್ಬಿಟ್ಟಿದೀನಿ ನಿಮ್ ಊರ್ನ? ನೀನ್ ಒಬ್ಬನೇ ಖರೀದಿ ಮಾಡ್ಕೊಂಡ್ಬಿಟ್ಟಿ ಈ ಊರ್ನ. ಯಾವನು ಕೇಳಬಾರ್ದು ಅಂತ ಹೇಳ್ಬಿಟ್ಟು. ನಂದು ಗೊತ್ತೈತಿ, ನಂದು ನೋಡ್ಕೊಂಡೆ ಇನ್ನೊಬ್ರದ್ದು ನೋಡೋದು ನಾನು. ನಂದೇ ನೆಟ್ಟಾಗಿಲ್ಲ ಅಂದ್ರೆ ಇನ್ನೊಬ್ರದೇನು ನೋಡಕ್ ಹೋಗ್ತೀನಿ ನಾನು? ಬಂದ್ಬಿಟ್ರು ಏನು ಸರ್ಕಾರಿ ಶಾಲೆ, ಸರ್ಕಾರಿ ಕಟ್ಟಡಗಳಂತಂದ್ರೆ ಇವ್ರು ಸ್ವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟವ್ರೆ. ಇಷ್ಟ ಬಂದಾಗ ನಾವು ಕಟ್ಟಲಿಲ್ಲ. ಮತ್ತೆ ಹೆಂಗ ಅವ್ರು ಮಾತಾಡ್ತಾ ಇದಾರೆ? ಯಾರು ಗೊತ್ತಿಲ್ಲ. ಯಾರು ನೀವೇ ಎತ್ ಕಟ್ಟಿರ್ತೀರಿ, ಕಾಂಟ್ರಾಕ್ಟರ್ಸ್ ಎಲ್ಲ ನೀವೇ ಕರ್ಕೊಂಡ್ ಬಂದಿರ್ತೀರಿ. ಮತ್ತೆ ಮಧ್ಯಸ್ಥಿಗೆ ಏನಕ್ಕೆ ಮಾತಾಡ್ತಾರೆ? ಈ ಸ್ವಂತ ಊರನ್ನ ಕೇಳ್ರಿ ಅಧ್ಯಕ್ಷರೇ ಕೇಳ್ರಿ. ಈ ಸ್ವಂತ ಊರವನಾಗಿದ್ರೆ ಅವನಿಗೆ ಜವಾಬ್ದಾರಿ ಇರುತ್ತೆ. ನಮ್ಮೂರು ಶಾಲೆ ಒಳ್ಳೆ ಗುಣಮಟ್ಟ ನಡೀಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ. ಅವ್ರು ಕೈ ಜೋಡಿಸ್ಬೇಕಂತಾರೆ, ಉಲ್ಟಾ ಜಗಳ ಬಿಡ್ತಾರ. ಈ ತರ ಮಾಡಿ ಮೂಲೆಗೊಂದು ಕಟ್ಟಡಗಳು ಹಂಗೆ ಹಾಳು ಬಿದ್ದಿದ್ದಾವೆ. ಲೈಬ್ರರಿ ಏನು ಅಧ್ಯಕ್ಷರೇ? ಲೈಬ್ರರಿ ಹಂಗೆ ಹಾಳು ಬಿದ್ದೈತಾ? ಎಲ್ಲ ಸಂಪೂರ್ಣ ಆಯ್ತಾ? ಅಲ್ಲಿ ಟೀಚರ್ಸ್ ಕ್ವಾರ್ಟರ್ಸ್ ಅಂತ ಹೇಳಿ ಅದು ಹಾಳು ಬಿದ್ದೈತೆ, ಹಂಗೆ ಬಿದ್ದೈತಾ? ಇಲ್ಲಿ 100 ಬೆಡ್ ಆಸ್ಪತ್ರೆ ಆಗುವಂತ ಸ್ಥಳ ಅದು ಹಂಗೆ ಹಾಳು ಬಿದ್ದೈತಾ? ಒಂದೊಂದೊಂದೊಂದು ಇಲ್ಲಿಂದ ಹೋಗ್ತಾ ಇದಾವೆ ನಿಮ್ಮೂರಿಂದ. ಏನು ಆಸ್ಪತ್ರೆ ಇಲ್ಲಿಂದ ಹೋಯ್ತು ಹೊಳಲ್ ನೋಡ್ರಿ, ಹೊರಗಡೆಯಿಂದ ಸಿಟಿ ತರ ಕಾಣುತ್ತೆ. ಕಂಬಗಳು ನೋಡ್ರಿ, ಇದೇ ರಸ್ತೆ ಅರ್ಧಂಬರ್ಧ ನಿಂತಿದೆ. ಯಾವನೊಬ್ಬನ್ ಪ್ರಶ್ನೆ ಮಾಡಂಗಿಲ್ಲ. ಯಾರ್ ದುಡ್ಡದು? ಸಾರ್ವಜನಿಕರ ದುಡ್ಡು. ಎಷ್ಟು? ನಾನು ಈ ರಸ್ತೆಯಲ್ಲಿ ಓಡಾಡ್ತಿರೋದು ಸುಮಾರು 3-4 ವರ್ಷ ಆಯ್ತು. 3-4 ವರ್ಷದಿಂದ ಹಂಗೆ ನೆನೆಗುದಿಗೆ ಬಿದ್ದಿದೆ. ಸ್ಟ್ರೈಕ್ ಮಾಡಿ ಇಲ್ಲಿ ಸ್ಟ್ರೈಕ್ ಮಾಡಿ ಗಾಡಿಗಳು ಓಡಾಡಕ್ ಆಗ್ತಿರ್ಲಿಲ್ಲ. ರಸ್ತೆಯನ್ನು ತಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದಕ್ಕೆ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ಕಳಪೆ ಕಾಮಗಾರಿ ಆಗಿದೆ. ಅವನು ಯಾರು ಇಂಜಿನಿಯರ್? ನಾನು ಹೇಳಿಲ್ವಾ ನಾಳೆ ಬರಲ್ಲ ಅವನಂತ ಹೇಳಿ? ಅವನು ಮಹೇಶ್, ನಾನು ಹೇಳಿದ್ನಿಲ್ಲ, ನಾನು ನಿಮಗೆ ಬರೆದು ಕೊಡ್ತೀನಿ, ಬಂದು ಇಲ್ಲಿ ಅವ್ನು ಹೇಳ್ಬಿಡ್ಲಿ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಇವತ್ತು ಒಂದೇ ವರ್ಷದಾಗಲ್ಲ ಸಿಸಿ ರೋಡ್ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಒಂದೇ ವರ್ಷ ನಿರ್ಮಾಣ ಮಾಡಿ ಎಷ್ಟು ದಿವಸ ಆಯ್ತದು? 1 ವರ್ಷನೂ ಆಗಿಲ್ಲ. ಅವಾಗಲೇ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದಾರೆ. ಇದೇ ದಾರಿಯಲ್ಲಿ, ಹಗರ್ನೂರು ದಾರಿಯಲ್ಲಿ ಏನಾಗ್ತಾ ಇದೆ? ಆಕ್ಸಿಡೆಂಟ್ಗಳಾಗಿ ಜನ ಸಾಯ್ತವ್ರೆ, ಮೂಳೆಗಳು ಮುರ್ಕೊಳ್ತಾವ್ರೆ, ಆಸ್ಪತ್ರೆ ಸೇರ್ತಾವ್ರೆ. ಮೊನ್ನೆ ನಿಮ್ಮ ಮುಖಂಡರದೊಬ್ಬರು ತಮ್ಮ ಹಗರ್ನೂರ್ ಹತ್ರ ಸ್ಪೀಡ್ ಬ್ರೇಕರಿಗೆ ಇದಾಗಿ ಹಂಸಿಗೆ ಇದಾಗಿ ಮೂಲವಾದಿ ಡ್ಯಾಮೇಜ್ ಆಗಿ ಏನಾಯ್ತು? ರಕ್ತಸ್ರಾವದಿಂದ ಸತ್ರು. ಯಾವನು ಕೊಡ್ತಾರೆ? ಎಷ್ಟು ಜನ ಸತ್ತಿಲ್ಲ? ಅದು ಗ್ಯಾಸ್ ಇಲ್ಲಿ ನಯರ್ ಬಂಕ್ ಹತ್ರ ಹೆಂಗಿದೆ? ಬಸ್ಗಳು ವಾಲ್ಕೊಂಡು ಹೋಗ್ತವೆ. ರೋಡ್ ಸರಿಯಾಗಿದೆ? ಅದು ವಾಲ್ಕೊಂಡು ಹೋಗಲ್ಲೇನಪ್ಪ? ಡಾಂಬರ್ ರೋಡ್ ಪಲ್ಟಿ ಆಯ್ತಾ? ಆಟೋ ಒಬ್ಬನ ಸತ್ನ ಜೀವಗಳಿಗೇನು ಬೆಲೆ ಇಲ್ವಾ? ನಾಳೆ ಎಷ್ಟು ಜನ ಮಕ್ಕಳು ಇರ್ತಾರೆ. ಈಗೇನೋ ಸುಂದರವಾಗಿ ಕಟ್ತಾರೆ, ಯಾವನೋ ಒಬ್ಬನ್ ಬರ್ತಾನೆ, ಇನಾಗ್ರೇಷನ್ ಮಾಡ್ತಾನೆ, ಹೂವಿನಾರ ಹಾಕ್ತಾನೆ, ಚಪ್ಪಾಳೆ ತಡ್ಸ್ಕೊಂಡು ಹೋಗ್ತಾನೆ. ನಾಳೆ ಇದು ಕೊಲ್ಯಾಪ್ಸ್ ಆದ್ರೆ ಗೋಡೆನ ಓರೆ ಕಟ್ತಾರೆ. ಯಾವನ ಓರೆ ಕಟ್ತಾನೆ ಗೋಡೆನ? ಸೀದಾನೆ ಕಟ್ಬೇಕು. ಸರಿ ಮಾಡೋದು ಬಿಟ್ಟು ಇದು ಒಂದಡಿ ಬಿಟ್ಟು ಕಟ್ಟಿದಿರಿ. ಮತ್ತೆ ಉಲ್ಟಾ ನಮ್ದು ಲೆವೆಲ್ ಅಲ್ಲ. ಇದನ್ನ ಮಾಡ್ಕೊಳ್ರಿ ಅಂತಂದ್ರೆ ನಾವೇನು ಮಣ್ಣಿಂದ ಕಟ್ತಾ ಇದೀವೇನು? ಇದು ನಮ್ಮೂರು. ಏನೇ ಇದು? ಅದನ್ನ ಹೇಳ್ಬೇಕು. ಎಲ್ಲ ನಾ ಹೇಳ್ತೀನಲ್ಲ,
ಆಮೇಲೆ ಜಾಯಿಂಟ್ ಅಲ್ರಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಸ್ಕೂಲ್ ಅಲ್ರಿ ಇಲ್ಲಿ ಸ್ವಲ್ಪ ಬ್ರೇಕರ್ ಅದ್ರ ಸ್ವಲ್ಪ ಅಲ್ಲ ಮಾಜಿ ಅಧ್ಯಕ್ಷರು ನೀವು ಹೇಳ್ರಿ. ಈಗ ನಾವ್ ಇಲ್ಲೇನ ಪ್ರಶ್ನೆ ಮಾಡಿದಾಗ ಇದೆಲ್ಲ ಮಾಡ್ತೀರಿ ಅಂತ ನಮ್ಮನ್ನ ಕೇಳ್ತೀರಿ ನೀವು. ಇಲ್ಲಿ ಕೇಳ್ರಿ, ನಿಮ್ಮೂರು ನೀವು ಕೇಳ್ರಿ ಒಂದ್ ನಿಮಿಷ ಅಧ್ಯಕ್ಷರೇ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮಾತು ಕೇಳಿ ಒಂದ್ ನಿಮಿಷ ಕೇಳ್ರಿ, ನನ್ನ ಮಾತು ಕೇಳ್ರಿ. ನೀವು ಒಂದು ಲೆಟರ್ ಮಾಡಿದ್ರೆ ಜವಾಬ್ದಾರಿ ನಿಮ್ಗೆ, ಮಾಡಿದ್ರು ಮಾಡಿಲ್ಲ ಅಂತಂದ್ರೆ ನಾನು ಹಂಸದಿಂದ ಈ ವಿಚಾರ ಶಾಂತಿ ಖಂಡಿತ ಅಲ್ಲ. ನೀವು ಒಳ್ಳೇದಕ್ಕೆ ಹೇಳ್ತಾ ಇದ್ದೀರಿ, ನಿಮ್ ಏನ್ ಇಂಟೆನ್ಷನ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇವತ್ತೇ ಮಾತಾಡ್ತೀನಿ, ಇವತ್ತೇ ಮಾತಾಡ್ತೀನಿ. ನಾನು ಡಿವೈಎಸ್ಪಿ ಶಾಂತಿ ಸಭೆ ಕರೆದು ಇರೋಣ, ನೀನಿದ್ದಲ್ಲ ಇರೋಣ ಡಿವೈಎಸ್ಪಿ ಶಾಂತಿ ಸಭೆ ಕರೆದು ನಾನು ಕ್ಲಿಯರ್ ಆಗಿ ಸರ್ ದಯಮಾಡಿ ಎಲ್ಲಿ ಮಾಡ್ತೀರಾ ಬಿಡ್ತೀರೋ, ಸ್ಕೂಲ್ ಹತ್ರ 2 ರೋಡ್ ಅಲ್ಲಿ ಹೈಸ್ಕೂಲ್ ಹತ್ರ ಒಂದು ಇಲ್ಲೊಂದು ರೋಡ್ ಹಂಪ್ಸ್ ಮಾಡಬಾರ್ದು ಸುಪ್ರೀಂ ಕೋರ್ಟ್ ಆರ್ಡರ್ ಐತಿ. ನೀವು ಮಾಡ್ಕೊಂಡ್ರೆ ನಾನೇನು ಕಣ್ಣಿತ್ತು ನೋಡೋದಲ್ಲ. ಸುಪ್ರೀಂ ಕೋರ್ಟ್ ನಾನು ಒಪ್ಕೊಳ್ತೀನಿ ರೀ, ಸುಪ್ರೀಂ ಕೋರ್ಟ್ ಆದೇಶ ಇದೆ ಎಲ್ಲ ಊರಾಗೆಲ್ಲ. ಇಲ್ಲ ನಾನು ಹೇಳ್ತೀನಿ ಇರು ಒಂದ್ ನಿಮಿಷ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ರಸ್ತೆಯಲ್ಲಿ ಸ್ಪೀಡ್ ಬ್ರೇಕರ್ ಹಾಕಂಗಿಲ್ಲ, ಒಪ್ಕೊಳ್ತೀನಿ. ಆದ್ರೆ ಇಲ್ಲಿ ರಸ್ತೆ ಇದೆ, ನಿಧಾನವಾಗಿ ಚಲಿಸಿ ಅಂತ ಬೋರ್ಡ್ ಹಾಕ್ಬೇಕು. ಆಮೇಲೆ ಇಲ್ಲಿ ಶಾಲೆ ಇದೆ, ಹಾರ್ನ್ ಹೊಡಿಬೇರಿ ಅಂತ ಹಾಕ್ಬೇಕು. ಆಮೇಲೆ ಸ್ಪೀಡ್ ಲಿಮಿಟ್ ಬೋರ್ಡ್ ಹಾಕಬೇಕು. ಆಮೇಲೆ ರಿಫ್ಲೆಕ್ಟರ್ಸ್ ಹಾಕಬೇಕು. ಈ ಸೌಜನ್ಯ ಅಲ್ಲ, ಈ ಕನಿಷ್ಠ ಸೌಜನ್ಯತೆ ಪೊಲೀಸ್ ಇಲಾಖೆಗೆ PWDಗೆ ಇರಬೇಕು. ಇವತ್ತು ಸಾರ್ವಜನಿಕರು ಏನಂತಾರೆ, ಅಟ್ಲೀಸ್ಟ್ ಸ್ಲೋ ಆಗಿ ಬರ್ಲಪ್ಪ, ಮಕ್ಕಳಿಗೆ ಅನಾಹುತ ಆದ್ರೆ ಕಷ್ಟ ಅಂತ ಹೇಳಿ ಡೌನ್ ಇದೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತದೆ. ಎಲ್ಲಿ ನಮ್ಮ ಗುಂಡಿ ಸರ್ಕಲ್ ವರೆಗೂ ಡೌನ್ ಇರೋದ್ರಿಂದ, ಎಲ್ಲಿ ನಿಮ್ಮ ನಾಡ ಕಚೇರಿ ಇದೆ ಏನಿದೆ ಅಲ್ಲ, ಹಳೆ ನಾಡ ಕಚೇರಿ, ಅಲ್ಲಿಂದ ಆಸ್ಪತ್ರೆಯಿಂದ ಅಲ್ಲಿವರೆಗೂ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ ವಾಹನಗಳು. ಆಮೇಲೆ ಏನು ಅರ್ಧಂಬರ್ಧ ಕಾಮಗಾರಿ ಆಗಿದಾವೆ, ಯಾವ್ದನ್ನ ಸೈಕಲ್ ಮೋಟರ್ ಕೆಳಗೆ ಇಳಿದ್ರೆ ಮೇಲೆ ಹಿಂಗ್ ಶೇಕ್ ಆಗಿ ಹೋಗುತ್ತೆ. ಎಲ್ಲಿ ನಿಮ್ KB ಗ್ರಿಡ್ ಆಪೋಸಿಟ್ ಅಲ್ವಾ, ಒಬ್ಬನು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಸೊ ಎಲ್ಲದು ಒಂದ್ ಕಡೆ ಇರೋಣ. ಆ ರಸ್ತೆದು ನೀವು ಹೇಳಿದಿರಲ್ಲ, ಖಂಡಿತವಾಗ್ಲೂ ಈಗಲೇ ಮಾತಾಡ್ತೀನಿ. ಆಮೇಲೆ ಕೇಳಿ, ಹೈವೇನಾಗ ಹಾಕಿದಾರ ತಾನೆ, ಮುಂಡ್ರಿಗೆ ಅಲ್ಲ ಅರ್ಪಣೆ ಹಾಕಿದಾರ ತಾನೆ, ಮಾಡಿಸ್ಬೇಕ್ರಿ ಅಂತಂದ್ರೆ ನಾವು ಮಾಡ್ಸೋಣ, ಅವ್ರೇನಕ್ಕೆ ಇರೋದು. ಅದಕ್ಕೆ ವೈಜ್ಞಾನಿಕವಾದಂತ ಸ್ಪೀಡ್ ಬ್ರೇಕರ್ಗಳನ್ನ ಹಾಕಬೇಕು, ಅಳವಡಿಸಬೇಕು. ಅದನ್ನ ನಾನು ಮಾತಾಡ್ತೀನಿ. ಮೊದಲು ನಾವು ಇಲ್ಲಿ ಬಂದಿರತಕ್ಕಂಥ ವಿಚಾರ ಮುಖ್ಯವಾಗಿ ಶಾಲೆ ವಿಚಾರ. ಸೊ ಈ ಶಾಲೆಗೆ ಯಾವ ಅನುದಾನದಲ್ಲಿ, ಗುತ್ತಿಗೆದಾರರಲ್ಲ ಸರ್, ಯಾವ ಅನುದಾನದಲ್ಲಿ ನಡೀತಾ ಇದೆ ಶಾಲೆ ಇದು? KPS ಪಬ್ಲಿಕ್ ಸ್ಕೂಲ್. ಹೌದಾ? ಆ ಗ್ರಾಂಟ್ ಅಲ್ಲಿ ಆಗಿದೆ ಸರ್. ಎಷ್ಟು ಕೋಟಿ ಅನುದಾನ ಇದೆ ಇದು? 85 ಲಕ್ಷ ಬಿಟ್ಟು 85 ಲಕ್ಷ ಒಟ್ಟು ನಿಮ್ಗೆ. ಎಲ್ಲನ ಬೋರ್ಡ್ ಹಾಕಿದ್ದೀರಾ ಸರ್? ಇದು ಬೋರ್ಡ್ ಇತ್ತು ಸರ್ ಮೊನ್ನೆ. ಸರ್ ಬೋರ್ಡ್ ಮೊನ್ನೆ ಅಲ್ಲ, ಮೊನ್ನೆ ಕಾಂಪೌಂಡ್ ವಾಲ್ ಇತ್ತು, ಕಿತ್ತಿದ್ದೀರಾ, ಅದು ಕಟ್ಟಿದ್ದೀರಾ? ನನಗೆ ಬೇಡ ಸರ್. ಸರಿ, ನೀವು ಮತ್ತೆ ಎಲ್ಲಿ ಯಾರು ಗ್ರಾಮಸ್ಥರು ಕಳ್ತನ ಮಾಡ್ಕೊಂಡೋದ್ರ? ಎಲ್ಲಿಗೆ ತಗೊಂಡೋಗಿದ್ರೆ? ಬೇರೆ ಕಡೆ ಪೂಜೆ ಮಾಡಕ್ ತಗೊಂಡೋದ್ರ ಅದನ್ನ? ಬೋರ್ಡ್ ಎಲ್ಲಿದೆ? ಬೋರ್ಡ್ ಮುಗಿದ ನಂತರ ಹೆಂಗ್ ಸರ್ ಇಟ್ರಿ ನೀವು? ಇಲ್ಲಿ ಕೆಲಸ ಕಂಪ್ಲೀಷನ್ ಆಗೋರಿಗೆ ಇಲ್ಲಿ ಹಾಕ್ಬೋದಾಗಿದಲ್ಲ. ಸರಿ ಹಾಕ್ರಿ ಇವತ್ತು ಗ್ರಾವೆಲ್. ಆಮೇಲೆ ಸರ್ ಫಸ್ಟ್ ಬೋರ್ಡ್ ಹಾಕಿ, ಆಮೇಲೆ ಯಾವ ಅನುದಾನದಲ್ಲಿ ಎಷ್ಟು ಕೋಟಿ ಇದು, ಆಮೇಲೆ ಇದರದ್ದು ಏನಿದೆ ಪ್ಲಾನ್ ಅದಕ್ಕೆ ಡಿಸ್ಪ್ಲೇ ಮಾಡಿ. ಎಲ್ಲಿ ಅಲ್ಲ ಏನೇನು ಹೆಡ್ ಮಾಸ್ಟರ್ ಕೊಟ್ಟಿದ್ರೆ, ಹೆಡ್ ಮಾಸ್ಟರ್ ನೋಡಂಗಿದ್ರೆ ಇದು ಯಾಕ್ರಿ ಹಿಂಗ ಆಗ್ತಿತ್ತು? ನಾವು ನಮ್ಮ ಬಾಯಿನ ಹೆಂಗ್ ಬಡಿತೀರಿ, ಟೀಚರ್ಸ್ ನ ಹೆಂಗ ಹತ್ತಿಕ್ ಬಿಡ್ತೀರಿ ನೀವು. ಆಮೇಲೆ ಏನ್ ಮಾಡ್ತಾರೆ ಹೇಳ್ರಿ ಇವರು? 10 ನಿಮಿಷ ಲೇಟ್ ಆಗಿ ಬಂತು, ಯಾಕೆ ಹಿಂಗ ಮತ್ತೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಂಗ ಪಾಪ ಅವ್ರೇನ್ ಮಾಡಕ್ಕಾಗತ್ತೆ? ಆಗತ್ತಾ? ಕೇಳಕ್ಕಾಗತ್ತ? ಅವರು ಇರ್ಲಿ ಬಿಡಪ್ಪ, ಅವ್ರ ಊರ್ದು ಅವ್ರಿಗೆ ಜವಾಬ್ದಾರಿಯಿಂದ ನಾನೇನ್ ಮಾಡೋಣ, ಪಾಠ ಮಾಡ್ಕೊಂಡು ಹೋಗ್ತೀನಿ ಅಂತಾರೆ. 25-30 ಲಕ್ಷ ಕೆಲಸ ಮಾಡಿದ್ರೆ ಯಾವ ಊರು ಪಂಚಾಯತಿ ಬೋರ್ಡಿಗೆ ಮಾಹಿತಿ ಕೊಡಬೇಕು. ಈಗ ಒಂದ್ ಕೆಲಸ ಮಾಡಿ ಸರ್, ನಿಮ್ಮ ಗ್ರಾಮದಲ್ಲಿ ಯಾವ್ಯಾವ ನೆನೆಗುದಿಗೆ ಬಂದಿದೆ ಅದಕ್ಕೊಂದು, ನೀವು ಅಧ್ಯಕ್ಷರು ಹಂಗಾಗಿ ಹೇಳ್ತಾ ಇದ್ದೀನಿ, ಯಾವ್ಯಾವ ನೆನೆಗುದಿಗೆ ಬಿದ್ದಿದೆ, ಯಾಕೆ ನೆನೆಗುದಿಗೆ ಬಿದ್ದಿದೆ, ಮತ್ತೆ ಅದು ಪೂರ್ತಿ ಪೇಮೆಂಟ್ ಆಗಿದೆಯಾ ಅಥವಾ NOC ಯಾರು ಕೊಟ್ಟಿದ್ದಾರೆ ಅದೊಂದು ತಿಳ್ಕೊಳ್ಳಿ. ಒಂದು ನಿಮ್ಮ ಗ್ರಾಮಾಭಿವೃದ್ಧಿ ಅಧಿಕಾರಿಗಳನ್ನ ಹಿಡ್ಕೊಂಡು. ಆಮೇಲೆ ಇನ್ನೊಂದು ಇದರದ್ದು ಏನಿದೆ ಸಂಪೂರ್ಣ ಎಸ್ಟಿಮೇಟ್ ಕಾಪಿ ತಗೊಂಡು, ಆ ಎಸ್ಟಿಮೇಟ್ ಕಾಪಿ ಪ್ರಕಾರ ಕೆಲಸ ನಡೀತಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು, ನಿಮ್ಮ ಗ್ರಾಮ ಪಂಚಾಯತಿ ಕೂಡ ಇಂಜಿನಿಯರ್ಸ್ ಇರ್ತಾರೆ ಅಲ್ವಾ? ಅಲ್ಲ ಕೇಳಿ, ನಿಮ್ಮ PDO ಮತ್ತೆ ನಿಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಎಸ್ಟಿಮೇಟ್ ಪ್ರಕಾರ ಆಗ್ತಾ ಇದೆ ಏನಪ್ಪ, ಆಗ್ತಿಲ್ಲ ಅಂದ್ರೆ ಇಮಿಡಿಯೇಟ್ ಒಂದು ಲೋಕಾಯುಕ್ತಕ್ಕೆ ಹಾಕ್ರಿ ಒಂದು ಕೇಸ್. ಒಬ್ಬ ಇಂಜಿನಿಯರ್ ಇಟ್ಕೊಂಡು ಇಡೀ ತಾಲೂಕು ಅದಕ್ಕೆ ಅಲ್ಲ. ಆಮೇಲೆ ಇನ್ನೊಂದು, ದಯವಿಟ್ಟು ನಾನು ಈ ವಿಚಾರದಲ್ಲಿ ಮಾನ್ಯ ಶಾಸಕರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲ ಇರ್ಲಿ, ನಾನು ಆಮೇಲೆ ಅದನ್ನ ಎಕ್ಸ್ಪ್ಲನೇಷನ್ ಆಮೇಲೆ ಕೊಡಿ. ಮಾನ್ಯ ಶಾಸಕರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ, ಕಳಪೆ ಕಾಮಗಾರಿ ಬಗ್ಗೆ ಬಹಳಷ್ಟು ನೀವು ಧ್ವನಿನೇ ಎತ್ತಿದ್ರಿ, ಆ ವಿಚಾರಕ್ಕೆ ನಾನು ಸ್ವಾಗತಿಸ್ತೀನಿ.
ತುಂಬ ಕಾಳಜಿಯಿಂದ ಬೇರೆ ಬೇರೆ ಎಲ್ಲ ಕಳಪೆ ಕಾಮಗಾರಿ ಆಗಿದೆ ಹಾಗೆ ಹೀಗೆಲ್ಲ ಹೇಳ್ತೀರಿ, ಭಾಳ ಖುಷಿ ಆಗುತ್ತೆ. ಒಮ್ಮೆ ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಮ್ಮ ಒಂದು ತಾಲೂಕು ವ್ಯಾಪ್ತಿಯಲ್ಲಿ ನಿಮ್ಮ ಗಮನಕ್ಕಿಲ್ಲದೇನೆ ಯಾವುದೂ ಕೆಲಸಗಳು ಕಾಮಗಾರಿಗಳು ಆಗ್ತಿಲ್ಲ. ಆ ಪ್ರತಿಯೊಂದು ಕಾಮಗಾರಿ ಹತ್ರನೂ ಹೋಗಿ ದಯವಿಟ್ಟು ಅಲ್ಲಿ ಫಲಕಗಳು ಹಾಕಿದಾರಿಲ್ಲ, ಗುಣಮಟ್ಟ ಯಾವ ರೀತಿ ಕಾಪಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ದಯವಿಟ್ಟು ಗಮನಿಸಿಬಿಟ್ಟು ಅವರಿಗೆ ಏನು ಮಾರ್ಗದರ್ಶನ ಕೊಡ್ತೀರೋ ಅಥವಾ ಕಳಪೆ ಕಾಮಗಾರಿ ಮಾಡ್ತಿರೋರನ್ನ ಇಮಿಡಿಯೇಟ್ ಸ್ಟಾಪ್ ಮಾಡಿ ಅಂಥ ಗುತ್ತಿಗೆದಾರರನ್ನ ಕಪ್ಪು ಬಿಟ್ಟಿಗೆ ಸೇರಿಸಿ ಮತ್ತೆ ಇದನ್ನು ರೀಟೆಂಡರ್ ಮಾಡಿಸ್ತಿರೋ ಏನು ಮಾಡಿಸ್ತಿರೋ ಅದು ಕಾನೂನಾತ್ಮಕವಾಗಿ ದಯವಿಟ್ಟು ಮಾಡಿಸಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಸರ್, ತಮ್ಮ ಗುತ್ತಿಗೆದಾರರಲ್ವ ತಾವು? ತಮ್ಮ ಹೆಸರು? ಕೊಟ್ರೇಶ್. ಪೂರ್ತಿ ಹೆಸರು ಸರ್? ಕೊಟ್ರಪ್ಪ ಹ್ಯಾಡ್ರ ಅಂತ ಹೇಳ್ಬಿಟ್ಟು ಗುತ್ತಿಗೆದಾರರು. ಸೊ ಕಟ್ತಾ ಇದ್ದಾರೆ ಕಾಮಗಾರಿ. ನಮಗಂತೂ ಇಷ್ಟ ಆಗಿಲ್ಲ, ಸಂಪೂರ್ಣವಾಗಿ ಕಳಪೆ ಇದೆ. ಆಮೇಲೆ ಕೆಳಗಡೆ ಒಂದು ಗೋಡೆ ಕಟ್ಟಿದ್ದಾರೆ, ಕಲ್ಲಿನ ಗೋಡೆ ಕಟ್ಟಲಿಕ್ಕೆ ಕೂಡ ಅದರದೇ ಆದಂಥ ಏನೋ ಒಂದು ನಿಯಮ ಇರುತ್ತೆ, ಜಾಯಿಂಟ್ ಟು ಜಾಯಿಂಟ್ ಬರಬಾರ್ದು ಅಂತೇಳಿ. ಅದ್ರ ಕೆಳಗಡೆಯಿಂದ ಮೇಲ್ಗಡೆವರೆಗೆ ಒಂದೇ ಜಾಯಿಂಟ್ ಇದೆ. ಆ ಥರ ಆದರೆ 100% ಕ್ರ್ಯಾಕ್ ಬರುತ್ತೆ. ಸೊ ಕೆಲವೊಂದು ಕಡೆ ನಾನು ಗಮನಿಸಿದ್ದೀನಿ, ನೀವು ವಿಡಿಯೋದಲ್ಲಿ ಕೂಡ ನೋಡ್ಬೋದು. ಅಲ್ಲ, ಮೊನ್ನೆ ಎಷ್ಟು ದಿವಸ ಆಯ್ತು ನಾಡ ಕಚೇರಿ ಓಪನಿಂಗ್ ಆಗಿ 1 ವರ್ಷನೂ ಆಗಿಲ್ಲ, ಈಗ ಸೋರ್ತಾ ಇದೆ ಅಲ್ವಾ? ಸೊ 1 ವರ್ಷದ ಕೆಳಗಡೆ 25 ಲಕ್ಷ ಅನುದಾನದಲ್ಲಿ ಕಟ್ಟಿರ್ತಕ್ಕಂಥ ನಾಡ ಕಚೇರಿ ಒಂದೇ ವರ್ಷದಲ್ಲಿ ಸೋರ್ತಾ ಇದೆ. ಸೊ ಈ ರೀತಿ ಒಂದು ಗುಣಮಟ್ಟನ ಕಾಯ್ದುಕೊಂಡ್ರೆ ಸರ್ಕಾರಿ ಯೋಜನೆಗಳ ಏನು ಲಾಭ ಗುತ್ತಿಗೆದಾರರು, ಜನಪ್ರತಿನಿಧಿಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಸೂಟ್ ಆಗುತ್ತೆ. ಬಟ್ ಸಾರ್ವಜನಿಕರ ಬಾಯಲ್ಲಂತೂ ಮಣ್ಣು ಬೀಳ್ತಾ ಇದೆ. ಸಾರ್ವಜನಿಕರ ಪರವಾಗಿ ನಾವೇನ ದನಿ ಎತ್ತಿದ್ರೆ ಅದರಲ್ಲೇ ಒಂದಿಷ್ಟು ಅಮೇಧ್ಯವನ್ನು ತಿಂದಿರ್ತಕ್ಕಂಥವ್ರು ಅಗ್ರೆಸಿವ್ ಆಗಿ ಮಾತಾಡ್ತಾರೆ. ಯಾಕಂತಂದ್ರೆ ಅವರಿಗೆ ಏನು ತಿನ್ಲಿಕ್ಕೆ ಸಿಗ್ತಾ ಇದೆಯಲ್ಲ ಅದು ಎಲ್ಲಿ ನಿಂತೋಗುತ್ತೋ ಅಂತ ಹೇಳ್ಬಿಟ್ಟು. ಆಮೇಲೆ ನಿನ್ನೆ ನಾವು ಏನು ಕಂಪ್ಲೇಂಟ್ ಮಾಡಿದ್ವಿ, ಅದಾದ ನಂತರ ಮತ್ತೆ ಒಂದು ಸ್ವಲ್ಪ ಕಾಂಕ್ರೀಟ್ ಮಿಕ್ಸ್ ಮಾಡಿ ಲೆವೆಲ್ ಮಾಡಲಿಕ್ಕೆ 4 ಇಂಚಷ್ಟು ಕಾಂಕ್ರೀಟ್ನ ಇಲ್ಲಿ ಕವರ್ ಮಾಡಿದ್ದಾರೆ. ಇಲ್ಲ ಬನ್ರಿ, ಅಲ್ಲ ನಾನು ಸುಳ್ಳು ಹೇಳೋದಿಲ್ಲ. ಇಲ್ಲಿ ಬರ್ರಿ ಅದಲ್ಲ, ನಿಮ್ ಇದು ನೋಡಿ ಬರ್ರಿ, ಇಲ್ಲಿ ಗೊತ್ತಾಗದ್ ಬರ್ರಿ. ಇದು ಹಿಂಗಿತ್ತು. ನಾನು ಬೇಕಾದ್ರೆ ನಾನು ಇನ್ನೊಂದು ವಿಡಿಯೋ ಇದೆ, ನಿನ್ನೆ ಮಾಡಿರ್ತಕ್ಕಂಥ ವಿಡಿಯೋ ಇದೆ, ನಾನು ತೋರಿಸ್ತೀನಿ ನಿಮಗೆ. 4 ಇಂಚ್ ಡಿಫ್ರೆನ್ಸ್ ಇದೆ. ಆಮೇಲೆ ಗೋಡೆ ನಿಮ್ಗೆ ಒಂದು ಕೆಲಸ ಮಾಡಿ ಸರ್, ನಿಮ್ದು ಒಂದು ಇದು ತಗೊಬನ್ನಿ ಸರ್, ಗುಂಡಿಯಲ್ಲಿದೆ ಕೊಡಿ, ಮೇಸ್ತ್ರಿ ಕರ್ಕೊಬಂದು. ಎಷ್ಟು ಇಂಚ್ ಇದೆ ಹೊರಗಡೆ ಗೋಡೆ? ನನಗೇನು ಹೇಳೋದು, ಮಾಡಿಸಿ ಅಂತ. ಮಾಡಿಸಿ ನೋಡೋಣ, ಮಾಡಿಸಿ. ಆ ಗೋಡೆ ಮಧ್ಯದಲ್ಲಿ ಬರಬೇಕು ನೋಡೋಣ, ವಿಡಿಯೋನ ಎವಿಡೆನ್ಸ್ ಇರುತ್ತೆ ನಿಮಗೆ. ಮಾಡಿ ನೀವು ಒಂದು ನಿಮಿಷ. ಅಲ್ಲ, ನಾನು ನಿನ್ನೆ ನನ್ನ ಲೈವ್ ವಿಡಿಯೋನಾಗಿದೆ ರೇ. ಇವರೇ ದಾರ ಕಟ್ಟಿರೋದು ಇದೆ ನನ್ನ ಹತ್ರ ಇದೆ. ಒಂದು ಕೆಲಸ ಮಾಡಿ ಇವ್ರೆ, ಒಂದು ಕೆಲಸ ಮಾಡಿ. ನೀವು ಕಾಂಟ್ರಾಕ್ಟ್ ಇದು ಮೇಸ್ತ್ರಿಗಳಿಗೆ ಕೊಟ್ಟಿದ್ದೀರಲ್ಲ, ದುಡ್ಡು ಕೊಟ್ಟಿರ್ತೀರಿ ತಾನೆ? ದುಡ್ಡಂತೂ ಕೊಟ್ಟಿರ್ತೀರಿ, ಮೆಟೀರಿಯಲ್ ಎಲ್ಲ ಕೊಟ್ಟಿದ್ದೀರಿ, ಕಾಳಜಿ ಇಲ್ಲ ಅಷ್ಟೇ. ಅರ್ಥ ಆಯ್ತಾ? ನಿಮಗೆ ಜವಾಬ್ದಾರಿ ಇಲ್ಲ. ಅವ್ರು ನನಗೆ ಟೆಂಡರ್ ಆಗಿದೆ, ನಾನು ಕಾಂಟ್ರಾಕ್ಟ್ರು, ಮೇಸ್ತ್ರಿಗೆ ನಾನು ಕೆಲಸ ಕೊಟ್ಟಿದ್ದೀನಿ, ನನ್ನ ಜವಾಬ್ದಾರಿ ಮುಗೀತು. ಆಮೇಲೆ ಕಾಂಟ್ರಾಕ್ಟ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಜವಾಬ್ದಾರಿ ಮುಗೀತು. ಅಧಿಕಾರಿಗಳು ಹೇಳಿದ್ವಿ ಅಂತೇಳಿ ಜನಪ್ರತಿನಿಧಿ ಜವಾಬ್ದಾರಿ ಮುಗೀತು. ಹಂಗಾದ್ರೆ ಸಾರ್ವಜನಿಕರ ಪರಿಸ್ಥಿತಿ ಏನಾಗಬೇಕು? ನಿಮ್ಮ ನೆಗ್ಲಿಜೆನ್ಸಿಯಿಂದ ಇದೆಲ್ಲ ಆಗಿರೋದು. ನೀವು ಸರಿಪಡಿಸ್ಕೊಳ್ಳಿ ಅಲ್ಲ. ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಂಡು ಮಾತು ಅನ್ನಿಸ್ಕೊಳ್ಳೋ ಅವಶ್ಯಕತೆ ಏನೈತೆ? ಈಗ ಅದೇ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದೀರಿ, ಓಕೆ ರೀ. ಆದ್ರೆ ನಿಮ್ ಜೊತೆಯಲ್ಲಿ ಇದ್ದವರು ಒಬ್ಬನ ಮಣ್ಣಾಕಿ ಕಟ್ತಾ ಇದೀವೇನು? ಸರಿ, ಅದನ್ನೆಲ್ಲ ಸರಿಪಡಿಸಿ ಮುಂದೆ ಈ ರೀತಿ ತಪ್ಪುಗಳು ಆಗ್ಬಾರ್ದು. ಮತ್ತೆ ಎಲ್ಲೆಲ್ಲಿ ನೀವು ಇದು ಮಾಡಿದ್ರೆ ಗೊತ್ತಿಲ್ಲ ನಮ್ಗೆ. ಗುಂಡಿಗೆ ಮತ್ತೆ ಇದು ದಾರ ಕಟ್ಕೊಂಡು ನೀವು ನೋಡಿ. ನಾನು ಗಾಳಿಗೆ ಮಾತಾಡೋದಿಲ್ಲ. ಆಮೇಲೆ ಇನ್ನೊಂದು 2 ಇಂಚ್ ಅಂತೇಳಿ ಸುಳ್ಳು ಹೇಳ್ತಿದ್ರೆ ನನ್ನ ಸುಳ್ಳು ನನ್ನ ಜೀವಮಾನದಲ್ಲಿ ಹೇಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ದಾರ ಹಿಡ್ಕೊಳ್ಳಿ. ಬೇಡ ಸರ್, ನೀವು ಅಲ್ಲಿಂದಲ್ಲಿ ದಾರ, ಈಗ ಬೇಕಾದ್ರೆ ನೀವು ಲೈವ್ ಅಲ್ಲಿ ಇದ್ದೀನಿ, ಹಿಡ್ಕೊಳ್ಳಿ, ದಾರ ಹಿಡ್ಕೊಳ್ಳಿ. ಗೊತ್ತಾಗತ್ತಲ್ಲ? ಸೊ ಹಂಗಾಗಿ ಸುಖ ಸುಮ್ಮನೆ ಆರೋಪ ಮಾಡಿದ್ರೆ ನನಗೇನ ನಿಮ್ಮ ಮೇಲೆ ಏನಾನ ವೈಯಕ್ತಿಕ ಇದೆ? ನನಗೂ ನಿನಗೂ ಯಾವತ್ತನ ಪರಿಚಯ ಇದೆಯಾ? ಮಾತಾಡಿಸಿದ್ದೀನ ಯಾವತ್ತನ ಒಂದು ಕಾಲ್ ಮಾಡಿ? ನಿಮ್ಮ ನಂಬರ್ ನನ್ನ ಹತ್ರ ಇದೆ, ನನ್ನ ನಂಬರ್ ನಿಮ್ಮ ಹತ್ರ ಇದೆ, ಮತ್ತೆ ಏನಿದೆ ನಿಮ್ಮ ಮೇಲೆ ವೈಯಕ್ತಿಕ? ರೀ, ಸಾರ್ವಜನಿಕರದು ಅದಲ್ವಾ? ನೀವು ಕನ್ನಡಿಗರೇ, ನಾನು ಕನ್ನಡಿಗನೇ. ಈ ನಾಡಿನ ನೆಲ ಜಲಕ್ಕೆ ನಾವೆಲ್ಲ ಓಡಾಡಬೇಕು. ಮಾಡಿಸಿ ಅಷ್ಟೇ ಅಲ್ವಾ?
ಆಮೇಲೆ ಕೆಲಸಗಳಲ್ಲಿ ದಾದಾಗಳನ್ನ ಮೇಂಟೈನ್ ಅಲ್ಲ ಮತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ ಆಯ್ತು, ಅಧ್ಯಕ್ಷರು ಗೊತ್ತು ಬಿಟ್ರೆ ಯಾರು ಗೊತ್ತಿಲ್ಲ. ಸರಿ ಆಯ್ತು, ಕೆಲಸ ಮಾಡಿ, ಗುಣಮಟ್ಟನ ಕಾಪಾಡ್ಕೊಳ್ಳಿ ಅಷ್ಟೇ. ಹೋಗ್ತಾ ಇದ್ದೆ ಕಣ್ರಿ, ಸ್ವಲ್ಪ ಅಲ್ಲೊಂದು MSL ಬಾರ್ದೊಂದು ಇದಿದೆ, ಸ್ಟ್ರೈಕ್ ಇದೆ. ಇಲ್ಲ ಖಂಡಿತವಾಗ್ಲು ನಮಗೆ ಕೊಟ್ಟು ಮಾಹಿತಿ ಅಷ್ಟು ನೋಡೋ ಇಲ್ಲ, ಹಾಕಕ್ ಬರಲ್ಲ. ಬಟ್ ಅಲ್ಲಿ ಏನು ಹಾಕಿದಾರಲ್ಲ, ಬೇಡ ಆ ತಪ್ಪು ಮಾಡಬೇಡಿ. ಆ ತಪ್ಪು ಮಾಡಿದಾಗ ರೆಗ್ಯುಲರ್ ಓಡಾಡುವಂತ ವ್ಯಕ್ತಿ ಯಾರು ಸ್ಪೀಡ್ ಆಗಿ ಬಂದು ಬಿದ್ರೆ ನಮ್ಗೆ ಏಕಾಏಕಿ ಹಾಕಿದಾರೆ ಅಂತ ಹೇಳಿ. ಎಲ್ಲಿ JSS ಸ್ಕೂಲ್ ಹತ್ರ ಹೀಗೆ ಆಗಿ ಒಂದು ಮಹಿಳೆ ಸತ್ತೋದ್ಲು ಸ್ಪೀಡ್ ಬ್ರೇಕರ್ಗೆ ಅಲ್ವಾ. ಸೊ ಆ ಥರ ಬೇಡ, ಅದಕ್ಕಾಗಿನೇ ಡಿಪಾರ್ಟ್ಮೆಂಟ್ ಅವರಿದ್ದಾರೆ. ಆಮೇಲೆ ನೀವು ಒಂದು ಪೊಲೀಸ್ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಇವಿದಾವೆ, ಏನು ಬೋರ್ಡ್ಗಳಿದ್ದಾವೆ, ಶೈನ್ ಬೋರ್ಡ್ಗಳು ತಗೊಂಬಂದು ಹಾಕ್ಲಿ. ಇಲ್ಲಿ ಶೈನ್ ಬೋರ್ಡ್ಗಳು ಶಾಲೆ ಇದಾವೆ, ನಿಧಾನವಾಗಿ ಸ್ಪೀಡ್ ಲಿಮಿಟ್ ಬೋರ್ಡು ಅವೆಲ್ಲ ಕೂಡ ಎಷ್ಟೋ ಬೋರ್ಡ್ಗಳು ಹಂಗೆ ಬಿದ್ದಿದ್ದಾವೆ. ಬೇಕಾದ್ರೆ ಬರ್ರಿ ನಾನು ತೋರಿಸ್ತೀನಿ. ಅಲ್ಲಿ ಅವ್ರಿಗೆ ಹೇಳಿ ಒಂದಿಷ್ಟು ಬೋರ್ಡು, ಮತ್ತೆ PWD ಅವ್ರಿಗೆ ಹೇಳಿ ಒಂದು ಶೈನ್ ಬೋರ್ಡ್ ಹಾಕ ಸರಿ. ಸೊ ಬಂಧುಗಳೇ, ಈಗ ಗಮನಿಸಿದ್ರಿ, ನಿನ್ನೆ ನಾನು ಈ ಶಾಲೆಯ ಕಾಮಗಾರಿ ಕಳಪೆ ಆಗಿದೆ. ದಯವಿಟ್ಟು ಮಾನ್ಯ ನಮ್ಮ ಹಿರೇಹಡಗಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು PDOಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರ ಗಮನಕ್ಕೆ ತಂದಿದ್ದೆ. ಹಾಗಾಗಿ ಅವರೀಗ ಗುತ್ತಿಗೆದಾರನ ಇಲ್ಲಿ ಕರ್ಕೊಬಂದು ಸ್ಪಾಟಲ್ಲಿ ತೋರಿಸಿದಾಗ ಅವರು ಒಂದಿಷ್ಟು ನಮ್ಮ ಕಡೆಯಿಂದ ತಪ್ಪಾಗಿದೆ, ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ ಅನ್ನೋ ಮಾತಂದರೆ, ಇನ್ನೊಂದಷ್ಟು ಜನ ಇಲ್ಲ ಇದು ನಮ್ಮೂರು, ನೀವ್ಯಾರು ಇಲ್ಲಿ ಕೇಳಲಿಕ್ಕೆ, ನಮ್ಮೂರ್ದು ನಮ್ಮ ಆಸ್ತಿ, ಅದು ಹೆಂಗನೇ ಇರಲಿ, ನಾವು 9 ಇಂಚು ಗೋಡೆ ಕಟ್ಟೋದು ನಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ರೂಢಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ತಪ್ಪೇನಿಲ್ಲ, ಅವರಿಗೆ ನಾನು ಅಂದ್ಕೊಳ್ತೀನಿ ಈ ಜ್ಞಾನದ ಕೊರತೆ ಅಂತ ಹೇಳ್ಬಿಟ್ಟು. ಸೊ ತೊಂದರೆ ಏನಿಲ್ಲ, ಈ ರೀತಿಯ ಒಂದು ಇಂಥವ್ರು ಎಲ್ಲಿ ಹೋಗ್ತೀವಲ್ಲಿ ಸಿಗ್ತಿರ್ತಾರೆ. ಇಲ್ಲಾಂದ್ರೆ ಇಲ್ಲಿ ಬಂದಿದೆಯಲ್ಲಪ್ಪ ಎಲ್ಲ ಕಡೆ ಹೋಗು ಅನ್ನೋ ಮಾತಂತಾರೆ. ಎಲ್ಲ ಕಡೆ ಹೋಗ್ಲಿಕ್ಕೆ ಇವ್ರು ನಮಗೆ ಸಂಬಳ ಕೊಡ್ತಾರೆ, ಆಮೇಲೆ ಖರ್ಚು ವೆಚ್ಚಕ್ಕೆ ಎಲ್ಲ ಕೊಡ್ತಾರೆ. ಹಾಗಾಗಿ ಪಾಪ ಆ ಒಂದು ಇದರಲ್ಲಿ ಮಾತಾಡಿರ್ತಾರೆ. ನಮ್ಮ ಇಂಟೆನ್ಷನ್ ಕ್ಲಿಯರ್ ಇದೆ. ದಯವಿಟ್ಟು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇದೆಲ್ಲ ಆಗ್ತಾ ಇದೆ. ಇದು ನಮ್ಮ ಮಕ್ಕಳ ಭವಿಷ್ಯ ಇಲ್ಲಿ ನಾವು ಸೃಷ್ಟಿ ಮಾಡಬೇಕಾಗಿದೆ ಈ ಶಾಲೆ ಕೊಠಡಿಯಲ್ಲಿ. ಸೊ ಹಾಗಾಗಿ ಶಾಲೆಯ ಕೊಠಡಿ ಒಂದು ಸುಸಜ್ಜಿತವಾದಂಥ ಕೊಠಡಿ ಆಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ, ಹಾಗೆ ಮಾನ್ಯ ಶಾಸಕರಿಗೆ ಕೂಡ ನಾನು ಈಗಾಗಲೇ ಲೈವಲ್ಲಿ ಹೇಳಿದ್ದೀನಿ, ದಯವಿಟ್ಟು ನಮ್ಮ ಹಡಗಲಿಯ ಶಾಸಕರು ಕಾಮಗಾರಿಗಳಿಗೆ ಏನು ವೀಕ್ಷಣೆ ಮಾಡಬೇಕು, ಆಮೇಲೆ ಇಂಜಿನಿಯರ್ಗಳಿಗೆ ಮಾರ್ಗದರ್ಶನ ಕೊಡಬೇಕು, ಆಮೇಲೆ ಗುಣಮಟ್ಟವನ್ನು ಕಾಪಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ನಾನು ಲೈವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಜೈ ಹಿಂದ್.